ಮಾತೂರು ತಾಲೂಕು ಬಿದ್ರಸಳ್ಳಿ ಗ್ರಾಮದ ಆರ್ಯವಟ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದ ತರಂಗಿಣಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉದ್ಘಾಟಿಸಿದರು. ನಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ, ಮಕ್ಕಳು ಉತ್ತಮ ಮಾರ್ಗದಲ್ಲಿ ನಡೆದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆಯ ಹೆಸರು ಸಿಗಲಿದೆ. ಜೊತೆಗೆ ಪೋಷಕರು ಕೂಡ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸುವುದರಿಂದ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಮಕ್ಕಳ ಮೇಲೆ ಅತಿಯಾದ ಒತ್ತಡ ಹಾಕಬಾರದು. ಇದರಿಂದ ಮಗು ಮಾನಸಿಕವಾಗಿ ಕುಗ್ಗಿ ಹೋಗಿ ಖಿನ್ನತೆಗೊಳಗಾಗುತ್ತಾರೆ. ಇದರ ಬದಲು ಮಗುವಿಗೆ ಇಷ್ಟವಾಗುವ ರೀತಿಯಲ್ಲಿ ಕಲಿಕೆ ರೂಪಿಸಬೇಕು. ಇತರರನ್ನು ಮಾದರಿ ಮಾಡಿಕೊಳ್ಳದೆ ತಮ್ಮ ತಂದೆ ತಾಯಿಗಳು ಮತ್ತು ಗುರುಗಳನ್ನೇ ಮಾದರಿನಾಗಿಸಿಕೊಂಡಾಗ ಮಾತ್ರ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ಪೋಷಕರು ತಮ್ಮ ಮಕ್ಕಳ ಅಂಕದ ಹಿಂದೆ ಹೋಗದೆ ಮೌಲ್ಯಾಧಾರಿತ ಜೀವನ ಶಿಕ್ಷಣದ ಕಡೆಗೂ ಹೊತ್ತು ನೀಡುವ ಮೂಲಕ ಸಮಾಜದ ಉತ್ತಮ ಪ್ರಜೆಯನ್ನಾಗಿ ಮಾಡಲು ಪೋಷಕರು ಮುಂದಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ. ಇದರಿಂದ ಪೋಷಕರು ಮನೆಗಳಲ್ಲಿ ತಮ್ಮ ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ಕಲಿಸಬೇಕು. ಹಾಗೂ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿದರೆ ನಮ್ಮ ದೇಶಕ್ಕೂ ಒಳ್ಳೆಯ ಹೆಸರು ಬರಲಿದೆ ಎಂದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಬಿ ಧನಂಜಯ ಅವರು ಮಾತನಾಡಿ, ಹಿಂದೆ ತಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನು ಸಂಪಾದಿಸಲಾಗುತ್ತಿತ್ತು. ಆದರೆ ಇಂದು ಬದಲಾದ ಸನ್ನಿವೇಶದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದರ ಮೂಲಕ ಮಕ್ಕಳನ್ನೇ ಆಸ್ತಿಯನ್ನಾಗಿ ಪರಿವರ್ತಿಸಲಾಗುತ್ತಿದ್ದು, ಶಿಕ್ಷಣ ತಮ್ಮದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಬಿ ಧನಂಜಯ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ವೇದಿಕೆಯಲ್ಲಿ ಶಾಲೆಯ ಸಂಸ್ಥಾಪಕ ಸಿದ್ದೇಗೌಡ, ಅಧ್ಯಕ್ಷ ಅರುಣ್ ಕುಮಾರ್, ನಿರ್ದೇಶಕ ಎಚ್ಎಸ್ ಸುರೇಂದ್ರ, ಕಾರ್ಯದರ್ಶಿ ಎಚ್ಎಸ್ ರವೀಶ್, ಪ್ರಾಂಶುಪಾಲರಾದ ಶ್ರೀಪ್ರಿಯಾ, ಸಿಸ್ಟರ್ ಚಂದ್ರಿಕಾ, ಆಡಳಿತ ಮಂಡಳಿ ಸದಸ್ಯ ಎಚ್ಕೆ ಗಿರೀಶ್, ಡಾಕ್ಟರ್ ಸುನಿಲ್ ಕುಮಾರ್, ಶಿಕ್ಷಕರು, ಪೋಷಕರು ಸೇರಿದಂತೆ ಹಲವರಿದ್ದರು. ನಮ್ಮ ಸಮಾಜದಲ್ಲಿ ನಾನು ಹುಟ್ಟಿರುವಂತಹ ಊರಿನಲ್ಲಿ, ನಮ್ಮ ನೆರೆಹೊರೆಯ ಗ್ರಾಮಗಳಲ್ಲಿ ನಮ್ಮಂತೆ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಿಬೇಕು, ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು. ಅವರು ಕೂಡ ನನ್ನಂತೆ ಡಾಕ್ಟರ್ ಆಗಬೇಕು, ಒಬ್ಬ ಅಧಿಕಾರಿಗಳಾಗಬೇಕು ಅನ್ನುವಂಥ ಭಾವವನ್ನು ಇಟ್ಕೊಂಡಿದ್ದಾರೆ. ಒಂದು ವರ್ಷ ಓದಿದ್ದೆಲ್ಲರೂ ಕೂಡ ಎಕ್ಸಾಮ್ ಬರೆಯೋದು ಎಷ್ಟು ಅವರ್ಸ್? ಓನ್ಲಿ 3 hours, 3 ಗಂಟೆ ಮಾತ್ರ ಎಕ್ಸಾಮ್ ಬರೀತಾರೆ. 3 ಗಂಟೆ ಬರೆದಿದ್ದ ಎಕ್ಸಾಮ್ ಅನ್ನ ನಮ್ಮ ಟೀಚರ್ಸು ವ್ಯಾಲ್ಯೂಯೇಷನ್ ಮಾಡೋದು 5 ರಿಂದ 10 ನಿಮಿಷ ಅಷ್ಟೇನೆ. ಆದರೆ 1 ವರ್ಷ ಓದಿದ್ದೆಲ್ಲ 5 ರಿಂದ 10 ನಿಮಿಷ ಮಾತ್ರ ವ್ಯಾಲ್ಯೂಯೇಷನ್ ಮಾಡಿ ನಮ್ಮನ್ನ ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಜವಾಗಿ ಯಾರು ಅಸೆಸ್ ಮಾಡ್ತಾರೆ ಅಂದ್ರೆ ಜನ, ಸಮಾಜ ನಮ್ಮ ನೋಡುವಂತ ದೃಷ್ಟಿಯಲ್ಲಿ ಇವನು ಒಳ್ಳೆ ಹುಡುಗ, ಇವನು ಒಳ್ಳೆ ಹುಡುಗಿ, ಇವ್ರ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಅಂತ ಜನ ಅವರ ಭಾವನೆಯಲ್ಲಿ ಮಾತನಾಡಿದ್ರೆ ಇದಿಲ್ಲ, ಅದು ಒಳ್ಳೆ ಮಾರ್ಕ್ಸ್ಗಿಂತಲೂ ಕೂಡ ಹೆಚ್ಚು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.